ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ತುಂಬಾ ಆರೋಗ್ಯಕರ ಮತ್ತು ರುಚಿಕರವಾದ ಗಟ್ಟಿ ಸೊಪ್ಪು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಲ್ಯ ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೂಪರ್ ಆದ ಕಾಂಬಿನೇಷನ್ ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದ್ ಸ್ಮಾಲ್ ಕಪ್ ನಲ್ಲಿ ತೊಗರಿ ಬೇಳೆನ ಒಂದ್ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ಪಿನಷ್ಟು ಕಡಲೆ ಕಾಳು ಹಾಕೊಳ್ತಾ ಇದ್ದೀನಿ. ಅದೇ ಕಪ್ ನಲ್ಲಿ ಅರ್ಧದಷ್ಟು ಹೆಸರು ಕಾಳು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಿನಲ್ಲೇ ಅರ್ಧದಷ್ಟು ಅಕ್ಕಿ ಹಾಕೊಳ್ತಾ ಇದೀನಿ. ಇದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಂದ್ರಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೋಬೇಕು 2 ಸಲ. ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಎತ್ತಿಡನ್ರಿ. ನೆಕ್ಸ್ಟ್ ಇಲ್ಲಿ ನಾನು ಗೊಜ್ಜಿ ಸೊಪ್ಪು ಅಂತಾರಲ್ರಿ, ಆ ಸೊಪ್ಪು ತಗೊಂಡಿದೀನಿ. ನೀವು ಯಾವ್ದಾದ್ರು ಸೊಪ್ಪು ತಗೋಬಹುದು. ನೋಡ್ರಿ, ನೀವು ಸೊಪ್ಪು ಎಷ್ಟಾದ್ರೂ ಹಾಕೋಬಹುದು. ಅದು ಸೊಪ್ಪು ಬೆಂದ್ರೆ ಸ್ವಲ್ಪನೇ ಕಣ್ರಿ ಆಗೋದು, ಹಾಗಾಗಿ ನೀವು ಸೊಪ್ಪು ಎಷ್ಟಾದ್ರೂ ತಗೊಳ್ಳಿ. ಇದನ್ನ ನೋಡ್ರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ ಪಾತ್ರೆಯಲ್ಲಿ ಹಾಕೊಂಡು ನೋಡ್ರಿ ಅದನ್ನು 2 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಸೊಪ್ಪು ಒಂದ್ 3 ಸಲನಾದ್ರೂ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ತೊಳೆದಿರುವ ಸೊಪ್ಪನ್ನ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನೋಡ್ರಿ ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಒಂದ್ 3 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡಿದೀನಿ. ಒಂದ್ 3 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಂದ್ 5 ರಿಂದ 6 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದೀನಿ. ಒಂದ್ 4 ಟೇಬಲ್ ಸ್ಪೂನ್ ಆಯಿಲ್ ಕಡ್ರಿ, ಕುಕಿಂಗ್ ಆಯಿಲ್. ಫಸ್ಟ್ ನಾವಿಲ್ಲಿ ಕುಕ್ಕರ್ ನಲ್ಲಿ ಎಣ್ಣೆನ ಹಾಕೊಳ್ಳೋಣ. ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ್ರಿ. ನೆಕ್ಸ್ಟ್ ಕಾಳು ನೆನೆಯೋಕೆ ಬಿಟ್ಟಿದೀವಲ್ವಾ, ಆ ಕಾಳನ್ನು ಸಹಿತ ನಾವು ಸೇರಿಸ್ಕೊಳ್ಳೋಣ. ಕುಕ್ಕರ್ ನಲ್ಲಿ ಹಾಕೋಬೇಕು. ನೋಡಿ, ನಮ್ಮ ಅಜ್ಜರ ಕಾಲದಾಗೆಲ್ಲ ಅವಾಗೆಲ್ಲ ಕುಕ್ಕರ್ ಇರ್ಲಿಲ್ಲ ಕಣ್ರಿ. ಆಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಕಾಳುಗಳನ್ನೆಲ್ಲ ಮುಂಚೆನೆ ನೆನೆ ಹಾಕ್ತಿದ್ರು ಕಣ್ರಿ. ಈ ರೀತಿ ಗಟ್ಟಿ ಪಲ್ಯನ ಅವ್ರ ಪಾತ್ರೆಲ್ಲೇ ಮಾಡ್ತಿದ್ರು ಕಣ್ರಿ. ಕುಕ್ಕರ್ ಇರ್ಲಿಲ್ಲ ಅವಾಗೆಲ್ಲ. ನೋಡ್ರಿ, ನಾವು ಕುಕ್ಕರ್ ನಲ್ಲಿ ಈಗ ಸೊಪ್ಪೆಲ್ಲ ಹಾಕೊಳ್ತಾ ಇದೀನಿ. ಕಾಳುಗಳನ್ನೆಲ್ಲ ಹಾಕೊಂಡ ನಂತರ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದೀನಿ. ಹಾಗೆ ಟೊಮ್ಯಾಟೋನು ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಬಿಟ್ಟು ಹಾಕೋಬೇಕು ಸ್ವಲ್ಪ. ಹಾಗೆ 2 ಸ್ಪೂನು ಸಾಂಬಾರ್ ಪುಡಿ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 2.5 ಕಪ್ಪಿನಷ್ಟು ನೀರ್ ಹಾಕೊಳ್ತಾ ಇದೀನಿ ಕಣ್ರಿ. ನೋಡ್ರಿ, ಲೋಟದಲ್ಲಿ 2.5 ಕಪ್ಪಿನಷ್ಟು ಮಾತ್ರ ನೀರ್ ಹಾಕೋಬೇಕು. ಜಾಸ್ತಿ ನೀರ್ ಹಾಕೊಂಡ್ರಿ ಅಂದ್ರೆ ಪಲ್ಯ ಸ್ವಲ್ಪ ಸಾಂಬಾರ್ ತರ ಆಗ್ಬಿಡುತ್ತೆ. ಪಲ್ಯ ನಮಗೆ ಗಟ್ಟಿ ಸೊಪ್ಪು ಪಲ್ಯ ಬೇಕು ಅಂದ್ರೆ ನೀರು ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕು. ಅದು ಮುಳುಗುವಷ್ಟು ಮಾತ್ರ ನೀರು ನಾವು ಹಾಕೋಬೇಕಾಗುತ್ತೆ. ಆ ಸೊಪ್ಪು ಕಾಳು ಎಲ್ಲ ಮುಳುಗ್ಬೇಕಂದ್ರೆ ಅಷ್ಟು ಮಾತ್ರ ನಾವು ನೀರ್ ಹಾಕೋಬೇಕಾಗುತ್ತೆ. ನೋಡ್ರಿ, 3 ವಿಸಲ್ ಮಾತ್ರ ಕೂಗಿಸ್ಕೋಬೇಕು. ನೋಡಿ, 3 ವಿಸಲ್ ಮಾತ್ರ ನಾನು ಕೂಗಿಸ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು ಬೇಳೆ ಎಲ್ಲ ಪ್ರತಿಯೊಂದು. ಅದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಅಲ್ಲೇ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಳ್ಳಿ ಸ್ಟೈಲು ಗಟ್ಟಿ ಸೊಪ್ಪು ಪಲ್ಯ ರೆಡಿ ಆಗಿದೆ. ನೋಡ್ರಿ, ಯಾವುದೇ ಸೊಪ್ಪು ಆಗ್ಲಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪ್ರತಿಯೊಂದು ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕಣ್ರಿ. ಸೊಪ್ಪಿನಲ್ಲಿ ತುಂಬಾ ಪೋಷಕಾಂಶಗಳು ಇರ್ತವೆ ಕಣ್ರಿ, ತುಂಬಾನೇ ಒಳ್ಳೇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.